ಸಕಲೇಶಪುರಕ್ಕೆ ಬಂದವರು ತುಂಬಾ ಜನ ಇರ್ತಾರೆ. ಆದ್ರೆ ಹೊಸಳ್ಳಿ ಗುಡ್ಡದ ಈ ಸ್ವರ್ಗ ನೋಡಿದವರು ತುಂಬಾ ಕಡಿಮೆ. ನಾವು ಗಾಡಿಯನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ನಮ್ಮ ಬೈಕ್ ಆಗ್ಲಿ, ಕಾರ್ ಆಗ್ಲಿ ಅವರ ಕಾರಲ್ಲಾದ್ರು ಹೋಗ್ಬೋದು. ಇಲ್ಲಾಂದ್ರೆ ನಾವು ನಡ್ಕೊಂಡು ಹೋಗ್ಬೋದು. ಕಾಡಿನ ಮಧ್ಯೆ ಮಂಜು, ಕಾಡು, ಬೆಟ್ಟ, ದಾರಿಗಳು ಪ್ರತಿಯೊಂದು ಹೆಜ್ಜೆ ಒಂದು ಹೊಸ ಅನುಭವ. ಬನ್ನಿ ಯಾಕಿನ್ನೂ ತಡ, ನಮ್ಮ ಪ್ರಯಾಣ ಶುರು ಮಾಡೋಣ. ನೋಡಿದ್ರಲ್ಲ, ನೋಡಿ ಈ ತರ ಸೂರ್ಕೊಂಡು ಕಳ್ಳೆಲೆಲ್ಲ ಹೋಗ್ಬೇಕು. ಯಾವ ರೀತಿ ಇದೆ, ಕಾಲರ ದಾರಿ ಅಷ್ಟೇ. ನೋಡಿ ಯಾವ ರೀತಿ ಹೋಗ್ಬೇಕು. ಈ ರೀತಿ ತುಂಬ ಮರ ಗಿಡಗಳಿದ್ದಾವೆ. ಈ ರೀತಿ ಕಗ್ಗತ್ತಲಲ್ಲಿ ಮರ ಗಿಡ ಬಳ್ಳಿಯಲ್ಲಿ ತುಳ್ಕೊಂಡು ತೂರಿ ಹೋಗ್ತಾ ಇರಬೇಕು. ನೋಡಿದ್ರಲ್ಲ ರೋಡ್ ಹೇಗಿದೆ. ಆ್ಯಕ್ಚುಲಿ ರೋಡೇ ಇಲ್ಲ, ಇದು ದಾರಿ ಹೋಗಿ ಬಂದು ಮಾಡಿರೋಂಥ ದಾರಿ ಅಷ್ಟೇ. ಬನ್ನಿ ನೋಡಿ ಯಾವ ರೀತಿ ಇದೆ. ಯಾರು ಬಂದರೂ ಕಾಣಲ್ಲ ಗುರು. ಯಾರನ್ನ ಏನಾನ ಮಾಡಿಬಿಟ್ರೆ ಮುಗೀತು ಕತೆ. ಇಲ್ಲಿ ಏನು ಮಾಡ್ರಿ ಯಾವನಿಗೆ ಗೊತ್ತಾಗಲ್ಲ. ನೋಡು ಗುರು ಹೆಂಗಿದೆ ಗುರುವೇ, ಹೆಂಗಿದೆ ನೋಡಿ. ಸ್ವಲ್ಪ ಜೀವ ಬಂತು, ದಾರಿಗೆ ಬಂದೇ ಅನಿಸುತ್ತೆ. ಇಂಥ ಕಾಡಲ್ಲಿ ಯಾರ್ಯಾರೂ ಇಲ್ಲ, ಒಬ್ಬನೇ ಹೋಗಬೇಕು. ಯಾವ ರೀತಿ ಇದೆ ನೋಡಿ ಟ್ರೆಕ್ಕಿಂಗ್. ಲೈಫಲ್ಲಿ ರಿಸ್ಕ್ ತೊಗೋಬೇಕು. ಕೆಲವೊಂದನ್ನು ಆನಂದಿಸ್ಬೇಕಂದ್ರೆ ರಿಸ್ಕಿಗೆ ಇರಲೇಬೇಕು. ನೋಡಿ ಯಾವ ರೀತಿ ಇದೆ ಟ್ರಕ್ಕು. ಮುಂದೆ ದಾರಿ ಕೂಡ ಕಾಣಲ್ಲ, ಆ ರೀತಿ ಹತ್ತಿ ಬರಬೇಕು. ಮುಂಚೆ ಈ ಗುಡ್ಡ ಹತ್ತಲಿಕ್ಕೆ ಬೈಕನ್ನು ಸೀದಾ ಮೇಲಕ್ಕನ್ನು ಬಿಡ್ತಾಯಿದ್ರು. ಆದರೆ ಇತ್ತೀಚೆಗೆ ಬೈಕನ್ನು ಮೇಲಕ್ಕೆ ಬಿಡ್ತಾ ಇಲ್ಲ. ಸೊ ಇಲ್ಲೇ ಬೈಕನ್ನು ಬಿಟ್ಟು 5ರಿಂದ 6 ಕಿಲೋಮೀಟರ್ ನಾವು ಮೇಲಕ್ಕೆ ಟ್ರಕ್ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದರೆ ನಮಗೆ ಹೊಸಳ್ಳಿ ಗುಡ್ಡದ ಪೀಕ್ ಸಿಗುತ್ತೆ. ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ಬೋದು. ನೋಡಿ ಮಳೆ ಬರ್ತಾಯಿದೆ. ಮಳೆ ಬರೋದಕ್ಕೆ ನಾನು ಸದ್ಯಕ್ಕೆ ರೈನ್ಕೋಟ್ ಹಾಕಿದ್ದೀನಿ. ಈ ಮಳೆ ಕೂಡ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂದರೆ ವೆದರು ನೋಡಿ. ಇದು ಒಂಥರ ಫೀಲಿಂಗ್ ಸೂಪರಾಗಿದೆ. ಯಾರಿಲ್ಲದ ಜಗದಲ್ಲಿ ನಾನು ಒಂಟಿ ಜೀವ, ಯಾರನ್ನ ದುಡಲಿ ತಪ್ಪು ನನ್ನದೇ ಇರುವಾಗ. ಎಲ್ಲಿಂದ ಹೋಗಲಿ, ಎಲ್ಲಿಗೆಂತ ಹೋಗಲಿ, ಎಲ್ಲ ನನ್ನವರೇ. ತಪ್ಪು ಮಾಡಿದವರು ನನ್ನವರೇ, ಇದ್ದವರು ನನ್ನವರೇ. ಖುಷಿಯಾಗಿರೋಣ. ಸೂಪರ್. ಈಗ ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದೆ. ಈಗ ನಾನು ಹತ್ತಿದ್ನಲ್ಲ ಅದೇ ಕಾಣ್ತಾ ಇದೆ ನೋಡಿ ಅಲ್ವಾ. ಈಗ ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದೆ, ಮಳೆ ಕೂಡ ಕಮ್ಮಿ ಆಗಿದೆ. ಈಗ ಪ್ರತಿಯೊಬ್ಬರು ಕೂಡ ಕಾಣ್ತಾರೆ ನೋಡಿ ಅಲ್ವಾ. ಸಕ್ಕತ್ತಾಗಿದೆ ಗುರು, ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ವಾರದಾಗ ಒಂದಿನ ಆದರೂ ಈ ಥರ ಕಳಿಬೇಕು. ಆದರೆ ವಾರ ಬರೋಕ್ಕಾಗಲ್ಲ. ಅಟ್ಲೀಸ್ಟ್ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸರಿ ಕಳ್ತರೆ ಉತ್ತಮ ಅನಿಸುತ್ತೆ. ಯಾರಿದ್ದಂಗಿಲ್ಲ, ನಾನೊಬ್ಬನೇ ಇದ್ದೀನಿ. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಪನ್ನಿನ ಮೇಲೆ ಫಾಗ್ ಇರುತ್ತೆ ಮೇಲೆ ಹತ್ತನ. ಹೇಗಿದೆ ಅಂದರೆ ಟ್ರಕ್ಕಿಂಗ್ ಸೂಪರ್. ಲೈಫಲ್ಲಿ ನಾವು ಕೆಲಸ ಮಾಡೋರಲ್ಲೇ ಕಳೀತೀವಿ. ಜೀವನ ಇರೋದು 4 ಗಂಟೆ 8 ಗಂಟೆ ಕೆಲಸ ಮಾಡಿ 2 ಗಂಟೆ ನಿದ್ದೆ ಮಾಡೋದಲ್ಲ. ಸೊ ಲೆಟ್ಸ್ ಎಂಜಾಯ್ ದ ಲೈಫ್ ವಿತ್ ಎನ್ ಏಜ್. ನಾನಿನ್ನು ಅಲ್ಲಿ ಕಾಣ್ತಾ ಇದ್ದಾರಲ್ಲ ಅಲ್ಲಿಗೆ ಹತ್ತಬೇಕು. ಈಗ ಹತ್ತೋಣ ಬರ್ರಿ. ಸಕ್ಕತ್ತಾಗಿದೆ ನೇಚರ್ ನೋಡಿ, ಸುತ್ತ ಫಾಗ್. ವಾಹ್, ಹೊಸಳ್ಳಿ ಗುಡ್ಡ ಒನ್ ಆಫ್ ದ ಹೈಯೆಸ್ಟ್ ಪೀಕ್. ಎತ್ತರದಲ್ಲಿದೆ, ಸಮುದ್ರ ಮಟ್ಟಕ್ಕಿಂತ ತುಂಬ ಅದ್ಭುತವಾಗಿದೆ. ಬನ್ನಿ ಅಲ್ಲಿ ಹತ್ತೋಣ. ಈಗ ಅದು ಹತ್ತೋದು ನಾವಿರೋದು, ಹತ್ತೋಣ ನೋಡಿ. ಫಾಗ್ ಎಷ್ಟು ಸಕ್ಕತ್ತಾಗಿದೆ ಫಾಗ್. ಜೀವನದಲ್ಲಿ ಯಾವತ್ತಾದರೂ ಗುಡ್ಡ ಹತ್ತಕ್ಕಾಗಿರ್ಬೋದು ಅಥವಾ ಲೈಫಲ್ಲಿ ಯಾವುದೇ ಒಂದು ಗೋಲ್ ರೀಚ್ ಮಾಡೋಕ್ಕಾಗಿರ್ಬೋದು, ಯಾವತ್ತೂ ಕೂಡ ನಾವು ಗೋಲನ್ನು ನೋಡಬಾರ್ದು. ಪದೇ ಗೋಲ್ ನೋಡ್ತಿದ್ದಂಗೆಲ್ಲ ಇನ್ನೂ ಎಷ್ಟು ದೂರ ಐತೆ ಅಂತ ಜಿಗುಪ್ಸೆ ಆಗುತ್ತೆ. ಆದರೆ ನಾವು ಯಾವತ್ತಿದ್ರೂ
ನಾವು ಹತ್ತು ಹಾದಿಯನ್ನು ಮಾತ್ರ ನೋಡಬೇಕು. ಪ್ರತಿಯೊಂದು ಸ್ಟೆಪ್ಪನ್ನು ಗಮನಿಸ್ತಾ ಹೋಗಬೇಕು. ಯಾವಾಗ ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ರೆ ಅದಾಗ ಅಲ್ಲೇ ಅದನ್ನು ಸರಿ ಮಾಡ್ಕೊಳ್ಬೇಕು. ಹಾಗಾದರೆ ಮಾತ್ರ ನಮ್ಮ ಗುರಿಯನ್ನು ಬೇಗ ಮುಟ್ತೀವಿ. ಯಾಕಂದರೆ ನಮ್ಮ ಗುರಿ ಮುಟ್ಟೋದಂದರೆ ಬರೀ ಮುಟ್ಟು ಬಂದೆ ಅನ್ನೋದಲ್ಲ, ಅದನ್ನು ಸಾಧನೆ ಮಾಡಬೇಕು, ಅದೊಂದು ಹೆಸರಿರಬೇಕು. ಹಾಗಾದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ವ್ಯೂ. ಮಾತ್ರ ಫಾಗು ಕೂಡ ಅಷ್ಟೇ ಭಯಂಕರವಾಗಿದೆ. ಪ್ರತಿಯೊಂದು ಪಕ್ಷಿಯ ಸೌಂಡು ಕೂಡ ಎಷ್ಟು ಮರ್ಮವಾಗಿದೆ ಅಂದರೆ ಒಂದು ಸರಿ ನೀವು ಆಲಿಸಿ. ನೋಡಿರಲ್ಲ, ಪಕ್ಷಿಯ ಕೂಗು ಕೂಡ ಎಷ್ಟು ಸೊಗಸಾಗಿದ್ದಾವೆ, ಅಷ್ಟು ಅದ್ಭುತವಾಗಿದೆ ನೇಚರ್. ನೋಡಿ, ತುಂಬ ಫಾಗು, ಎಷ್ಟು ಸಖತ್ತಾಗಿದೆ. ಫೈನಲಿ I reach the top of the hill. It's really wonderful. See what a fog. ನಾನು ಬಂದಿರೋ ದಾರಿ ಕೂಡ ಕಾಣ್ತಾ ಇಲ್ಲ, ಅಷ್ಟೊಂದು ಫಾಗ್ ತುಂಬಿದೆ. ಸೂಪರ್ ಪ್ಲೇಸ್. ನೋಡಿ, ಸೂಪರ್ ವ್ಯೂ. ಮಳೆ ಬರ್ತಾ ಉಂಟು, ಮಳೆ ಬೇರೆ ಬರ್ತಾ ಇದೆ. ವೆದರ್ ಮಾತ್ರ ಸೂಪರ್ ಆಗಿದೆ. ಸೊ ನೇಚರ್ ಅಂದರೆ ಹೆಂಗಿರ್ಬೇಕು. ನೀವು ನೋಡ್ತಿದ್ದೀರಲ್ಲ, ಇದು ಫಾಗ್ ಅಷ್ಟೇ ಅಲ್ಲ, ಇದು ನಾನು ನಿಂತಿರೋದಕ್ಕಿಂತ ಸುಮಾರು ತುಂಬ ಆಳ ಇದೆ. ಇಲ್ಲಿಂದ ಬಿದ್ದರೆ ಮೇ ಬಿ ಬಾಡಿ ಕೂಡ ಸಿಗಲ್ಲ ಅನಿಸುತ್ತೆ, ಅಷ್ಟು ಆಳ ಇದೆ. ನೋಡಿ, ಅದನ್ನೆಲ್ಲ ಈ ಫಾಗ್ ಆವರಿಸ್ಕೊಂಡಿದೆ. ಯಾವ ರೀತಿ ಅಂದರೆ, ಯಾವ ರೀತಿ ತುಪ್ಪ ಸಿಕ್ಕಾಗ ಜೇನುನೊಣಗಳು ಆವರಿಸ್ಕೊಳ್ತವೋ ಆ ರೀತಿ ಈ ತಂಪಾದಷ್ಟು ಸಮಯದಲ್ಲಿ ಈ ಫಾಗ್, ಹೊಗೆ ಅನ್ನೋದೇನೈತಲ್ಲ, ಈ ಧರೆಯನ್ನು ಹಾಗೆ ಮುತ್ಕೊಂಡಿದೆ. ಅಷ್ಟು ಸಕ್ಕತ್ತಾಗಿದೆ, ಅದ್ಭುತವಾಗಿದೆ. ನೋಡಿ, ನೋಡಕ್ಕೆ ಹಲವಾರು ಜನ ಈ ಹೊಸಳ್ಳಿ ಗುಡ್ಡಕ್ಕೆ ಬಂದಿದ್ದಾರೆ. ಹೊಸಳ್ಳಿ ಗುಡ್ಡ ಅಂದರೆ ನೀವೇನೋ ನಮ್ಮ ಚಿತ್ರದುರ್ಗ ಹತ್ತಿರ ಆ ಹೊಸಳ್ಳಿ ಅಲ್ಲ, ಇದು ಸಕಲೇಶ್ಪುರದ ಅತಿ ಎತ್ತರವಾದ ಗುಡ್ಡ ಹೊಸಳ್ಳಿ ಗುಡ್ಡ. ಸಖತ್ತಾಗಿದೆ. ನೋಡ್ತಾ ಇದ್ರಲ್ವಾ ಹೆಂಗಿದೆ ಅಂತ. ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಆಳ ಇದೆ. ಇಲ್ಲಿಂದ ಬಿದ್ದರೆ ಅವನ ಹೆಣ ಕೂಡ ಸಿಗಲ್ಲ, ಅಷ್ಟು ಆಳ ಇದೆ, ಅಷ್ಟು ಎತ್ತರವಾಗಿದೆ. ಮೇ ಬಿ ಸಾಯಂತ ನಿರ್ಧಾರ ತೊಗೊಳ್ಬೇಡಿ, ಯಾಕಂದರೆ ಜೀವನ ಇರೋದು ಒಂದೇ ಸರಿ. ಸಾವನ್ನು ಬಂದರೆ ಮತ್ತೆ ಮನುಷ್ಯನ ಹುಟ್ಟಕ್ಕಾಗಲ್ಲ. ಆ ಜೀವ ಬಂದಾಗೆ ಅನುಭವಿಸ್ಬೇಕು, ಅದನ್ನು ಎಕ್ಸ್ಪೀರಿಯೆನ್ಸಾಗಿ ತೊಗೊಳ್ಬೇಕು, ಹಾಗೆ ಉತ್ತಮವಾಗಿರುತ್ತೆ. ಈಗ ಮಳೆ ಬೇರೆ ಬರ್ತಾ ಉಂಟು, ಸಕ್ಕತ್ತಾಗಿದೆ ವೆದರ್. ಮಳೆ ನೋಡಿ, ಸಕ್ಕತ್ತಾಗಿದೆ. ಮಳೆ ಕೂಡ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರಿ, ಜೀವನದಲ್ಲಿ ಯಾವುದೇ ಕಳ್ಕೊಂಡ್ರು ನಂಬಿಕೆ, ಭರವಸೆ ಮಾತ್ರ ಕಳ್ಕೊಬಾರ್ದು ಸ್ನೇಹಿತರೆ. ಅದೇ ನಮ್ಮ ಕೊನೆವರೆಗಿರೋವಂಥದ್ದು. ಯಾರಿದ್ರು ಯಾರು ಹೋದರೂ ಕೂಡ ನಾವು ನಂಬಿಕೆ ಮಾತ್ರ ನಮಗಿರಬೇಕು. ದಟ್ಸ್ ಹೇಳ್ತಾ ನನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.